ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂತ ಸೋನಂ ಸ್ಥಿತಿ ಗಂಭೀರವಾಗಿದೆ. 21 ದಿನಗಳಿಂದ ಉಪವಾಸಕ್ಕೆ ಕೂತಿರುವಂತ ಸೋನಂ ವಾಂಗ್ಚುಕ್, ಪರಿಸರ ಹೋರಾಟಗಾರ ಆಗಿರುವಂತ ಸೋನಂ ವಾಂಗ್ಚುಕ್ ಅವರು 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸದ್ಯ ಸೋನಂ ಸ್ಥಿತಿ ಗಂಭೀರ ಆಗಿದೆ. ಯಾರು ಎಷ್ಟೇ ಹೇಳಿದ್ರು ಕೂಡ ಅವರು ಒಪ್ಕೊಳ್ತಾ ಇಲ್ಲ. 20ನೇ ತಾರೀಕುವರೆಗೂ ಕೂಡ ನಾನು ಉಪವಾಸ ಮಾಡೇ ಮಾಡ್ತೀನಿ ಅಂತ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಮುಷ್ಕರ ನಡೀತಾ ಇತ್ತು. ಸೋನಂ ಆರೋಗ್ಯ ಸ್ಥಿತಿ ಗಂಭೀರ ಆಗಿರೋದ್ರಿಂದ ಅವರನ್ನ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿದೆ. ಪ್ರತಿಭಟನಾ ಸ್ಥಳದಿಂದ ಆಸ್ಪತ್ರೆಗೆ ಕರೆದೊಯ್ದಿರುವಂತಹ ಪೊಲೀಸರು ಆರೋಗ್ಯ ಹದಗೆಟ್ಟರೂ ಕೂಡ ಉಪವಾಸ ಕೈ ಬಿಟ್ಟಿಲ್ಲ ಸೋನಂ ವಾಂಗ್ಚುಕ್. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸೋನಂ ಆಸ್ಪತ್ರೆಗೆ ಕರೆದೊಯ್ದಿದ್ದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದು ಪ್ರತಿಭಟನೆ ಹತ್ತಿಕ್ಕುವ ಯತ್ನ ಅಂತ ಸಿಜೆಪಿ ಕಾರ್ಯಕರ್ತರು ಹೇಳಿರೋದು. ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಿ ಘೋಷಣೆ ಕೂಗಿದ್ದಾರೆ. ಪರೀಕ್ಷಾ ಅಕ್ರಮಗಳ ತಡೆಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಿದ್ದು ವಾಂಗ್ಚುಕ್ ಅವರು. 21 ದಿನಗಳಿಂದ ಅಂದ್ರೆ ನೀಟ್ ಪರೀಕ್ಷೆ ಅಕ್ರಮ ಆಯಿತು, ಪೇಪರ್ ಲೀಕ್ ಆಯಿತು, ತದನಂತರ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರಲ್ಲ, ಇದೆಲ್ಲವನ್ನು ಕೂಡ ನಿಲ್ಲಿಸಬೇಕು ಅಂತ ಅಂದ್ರೆ ಮೊದಲು ಕೇಂದ್ರ ಶಿಕ್ಷಣ ಮಂತ್ರಿ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಾನು ಉಪವಾಸ ಸತ್ಯಾಗ್ರಹ ವಾಪಸ್ ಪಡ್ಕೊಳ್ಳಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೀಗ ಅವರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆ. ಹಾಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಂಗಿದ್ರು ಕೂಡ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ವಾಪಸ್ ಪಡ್ಕೊಂಡಿಲ್ಲ. ನಾನ್ ಸತ್ರು ದೆವ್ವ ಆಗಿ ಬಂದು ಕಾಪಾಡ್ತೀನಿ ಹೊರತು ಈ ಒಂದು ಪ್ರತಿಭಟನೆ ಅಥವಾ ಉಪವಾಸವನ್ನ ಯಾವತ್ತಿಗೂ ನಾನು ವಾಪಸ್ ಪಡ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ದಾರೆ.